ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು GMLC ವ್ಲಾಗ್ಸ್. ಸೊ ಇವತ್ತು ಏನು ವ್ಲಾಗ್ ಅಂತ ತಮ್ಮನೇಲಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ. ದಟ್ ಇಸ್ ನಥಿಂಗ್ ಬಟ್ ನಮ್ಮ ಲಡ್ಡುನ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಅನ್ನಪೂರ್ಣೇಶ್ವರಿ ನಗರಲ್ಲಿ ನಾಗರಬಾವಿ, ತುಂಬ ದೂರ ಆಗುತ್ತೆ ನಮಗೆ. 5.5 ಕಿಲೋಮೀಟರ್ ಹತ್ತತ್ರ ಆಗುತ್ತೆ. ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಯಾಕಂದರೆ ಗಾಡೀಲಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಲ್ವಾ, ಅವ್ನು ಕೂತ್ಕೊಳ್ಳಲ್ಲ. ಅದಕ್ಕೇ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರ್ತಿದೆ. ಲೆಟ್ಸ್ ಗೋ ಗೈಸ್. ಕ್ಯಾಬ್ ಬಂತು, ಹೊರಟಿದ್ದೀವಿ. ತುಂಬ ಗಲಾಟೆ ಮಾಡ್ತಿದ್ದಾನೆ, ಒಳಗಂತೂ ಕೂತ್ಕೊತಾನೇ ಇಲ್ಲ. ನೋಡಿ ನೀವೇ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಅಂತ. ಅಂದರೆ ಟ್ರಾಫಿಕ್ ಬಂದುಬಿಟ್ರೆ ಅಂತೂ ಇನ್ನೂ ತುಂಬ ಗಲಾಟೆ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಓಕೆ ಗೈಸ್, ಅಲ್ಲಿ ರೀಚ್ ಆಗಿ ಮತ್ತೆ ಸಿಗ್ತೀನಿ ಗೈಸ್. ಹಾಸ್ಪಿಟಲಿಗೆ ಬಂದಿದ್ದೀವಿ. ಗ್ರೂಮಿಂಗ್ ಯಾರೋ ಮಾಡ್ತಿದ್ದಾರಂತೆ, ಸೊ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ ಕೂತಿದ್ದಾನೆ ಅಣ್ಣ. ಏನೋ ಪರವಾಗಿಲ್ಲ, ಸುಮ್ಮನೆ ಕೂತಿದ್ದಾನೆ. ಆಮೇಲೆ ನೋಡಬೇಕು. ಇಲ್ಲೆಲ್ಲ ನೆನ್ಪಿಟ್ಕೊಂಡಿದ್ದಾರೆ ಇನ್ನೂ, ಯಾಕಂದರೆ ವ್ಯಾಕ್ಸಿನೇಷನ್ಗೆಲ್ಲ ಬರ್ತಿದ್ದಾಗ ಚಿಕ್ಕ ಮಗು ಅಲ್ವಾ ಇವನು, ಸೊ ಹಾಗೆ ನೆನ್ಪಿಟ್ಕೊಂಡಿದ್ದಾರೆ. ಎಲ್ಲ ಎಷ್ಟು ಉದ್ದ ಆಗಿಬಿಟ್ಟಿದ್ದಾನೆ ಅಂತಿದ್ದಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಿ ಅಂತ. ಇಲ್ಲಿ ನೋಡಿ ಬ್ರಷ್, ಮಮ್ಮಿ ಬ್ರಷ್ ನೋಡಿ ಮಮ್ಮಿ ಇಲ್ಲಿ. ಈ ಟಾಯ್ ನನಗೆ ತುಂಬ ಇಷ್ಟ ಆಯಿತು. ಪೆಟ್ಗಳಿಗೆ ಇಷ್ಟ ಆಗೋದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಯಿತು. ಸುಮ್ಮನೆ ಅಲ್ಲಾಡಿಸಿದ್ರೆ ಸೌಂಡ್ ಬರುತ್ತೆ ಗೈಸ್, ಹೆಂಗೆ ಗೊತ್ತಾ ನೋಡಿ. ಬೆಲ್ಟ್ಸ್ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ. ನಾನು ಬಂದಾಗೆಲ್ಲ ಇದೆಲ್ಲ ಇರಲಿಲ್ಲ. ಈಗ ನೋಡಿ ಎಷ್ಟು ಇದಾವೆ ನೋಡಿ. ಇಲ್ಲಿ ನೋಡಿ ಫುಲ್ಲು ಬೆಲ್ಟ್ಗಳು ಸಂತೆನೇ ಇದೆ ಇಲ್ಲಿ. ನೀವು ಬೇಕಿದ್ರೆ ಬಂದು ವಿಸಿಟ್ ಮಾಡಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಗಿ ನಾನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇರೋ ಫೀಲಿಂಗ್ ಅಷ್ಟೇ. ಫುಡ್ಡು, ಬಿಸ್ಕೆಟ್ಸು, ಟಾಯ್ಸು, ಸ್ನ್ಯಾಕ್ಸು, ಬೆಡ್ಡು ನೋಡಿ, ಬೆಲ್ಟು, ಗ್ರೂಮಿಂಗು ಆ್ಯಂಡ್ ಮೆಡಿಕಲ್ ಚೆಕಪ್ ಕೂಡ ಮಾಡ್ತಾರೆ ಇಲ್ಲಿ. ಫುಲ್ಲೆಲ್ಲ ಒಂದೇ ಕಡೆ ಆಲ್ರೌಂಡರ್ ಶಾಪ್ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಇವನು ವ್ಯಾಕ್ಸಿನೇಷನ್ ಎಲ್ಲನೂ ಇಲ್ಲಿಗೆ ಕರ್ಕೊಂಬರ್ತಿತ್ತು ನಾವು. ತುಂಬ ಇಷ್ಟ ಆಯಿತು ನನಗೆ. ನೀವು ಬಂದು ಒಂದು ಸ್ವಲ್ಪ ವಿಸಿಟ್ ಮಾಡಿ, ನಿಮ್ಮ ಮನೇಲೂ ಪೆಟ್ಟಿದ್ರೆ. ಕಂಪ್ಲೀಟ್ ಆಯ್ತು, 5 ತಿಂಗಳು. ಅಪ್ಪ ಅಷ್ಟು ದೊಡ್ಡದಾದ್ರೆ ಚೆನ್ನಾಗಿರಲ್ಲ. ಆಪರೇಷನ್ ಮಾಡ್ತಿದ್ದಾರೆ ಗೈಸ್. ಫುಲ್ಲು ಜಾಲಿ ಜಾಲಿ. ಬೆಂಗಳೂರಿಗೂ ಆಪರೇಷನ್ ಮಾಡ್ತಾರೆ ಇಲ್ಲಿ. ಅಲ್ಲಿ ಹೆಬ್ಬಾಳಕ್ಕೆ ಹೋಗಿ ಮಾಡ್ಕೊಂಡು ಬಂದೆ. ನಿದ್ದೆ ಮಾಡ್ತಾನೆ ಗೈಸ್. ಅಣ್ಣ ಫುಲ್ಲು ಜಾಲಿ ಜಾಲಿಯಾಗವನೆ, ಯಾಕಂದರೆ ಅವನಿಗೆ ನೀರಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನೀರಲ್ಲಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಇಲ್ಲಿ ಅದೇ ನಾವು ಮನೇಲಿ ಮಾಡಿಸ್ಬೇಕಾದ್ರೆ ಸುಮ್ಮನೆ ಇರೋಲ್ಲ. ಇಲ್ಲಾಂದರೆ ಎಷ್ಟು ಸೈಲೆಂಟಾಗಿದ್ದಾನೆ ಗೊತ್ತಾ ಗೈಸ್. ನಿಮ್ಗೊಂದು ತೋರಿಸ್ತೀನಿ ಬನ್ನಿ, ಒಂದು ಟಾಯ್ ತೋರಿಸ್ತೀನಿ ನಿಮಗೆ. ಯಾವುದೇ ಹೇಳಿದ್ನಲ್ಲ ಆವಾಗಲೇ, ಇದೆ ಇಲ್ಲಿ. ಅವ್ನು ಎತ್ಕೊಂಡು ಓಡ್ತಿದ್ರೆ ಚೆನ್ನಾಗಿರುತ್ತೆ. ಈಚೆ ಇರಬೇಕು ಅಂದರು, ಸೊ ಅದಕ್ಕೆ ಈಚೆ ಇದ್ದೀವಿ. ಫೈನಲಿ ಸ್ನಾನ ಆಯಿತು. ನಾವು ಎದುರುಗಡೆ ಹೋಟೆಲ್ ಇದೆ, ಅಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಬಂದ್ವಿ. ಅವನ ಫ್ರೆಂಡು ಕಚ್ಬಿಟ್ರೆ ಇವ್ನು ಓಡಾಟಕ್ಕೆ ಅಲ್ಲಿ ಪಾಪ ನಾಯಿ ಬಡ್ಕೊತೈತೆ. ನಮ್ಮ ಲಡ್ಡು ಬೊಗಳ್ತಿರೋದು ನೋಡಿ ಪಾಪ ಇನ್ನೊಂದು ನಾಯಿ ಭಯ ಪಟ್ಕೊತಿದೆ.
ಹಾಸ್ಪಿಟಲ್ ಅಂದ್ರೇ ಎಲ್ಲ ನಾಯಿಗೆ ಭಯ, ಆದರೆ ನಮ್ಮ ಲಡ್ಡುಗಂತೂ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ಪೆಡಿಗ್ರಿ ಇಟ್ಟಿದ್ರು, ಅದನ್ನ ತಿಂದ. ಇವಾಗ ಓಡಾಟ ಮಾಡ್ತಿದ್ದಾನೆ. ಇವಾಗ ಜಂತುಳದ ಮಾತ್ರೆ ಕೊಡಿಸ್ಬೇಕು, ಅದಕ್ಕೆ ವೇಟಿಂಗ್. ಅಲ್ಲಿ ಇನ್ನೊಂದು ನಾಯಿ ಚೆಕಪ್ ಮಾಡ್ತಿದ್ದಾರೆ ನೋಡು. ಗೈಸ್, ಇವನ್ನ ನೋಡಿದ್ರೆ ಏನಾದರೂ ಆಗಿದೆ ಅನ್ನೋ ಥರ ಅನಿಸುತ್ತಾ? ಒನ್ ಟೈಮ್ ಪೆಡಿಗ್ರಿ ಅಷ್ಟೇ. ತುಪ್ಪ ನೋಡು, ಬುದ್ಧಿ ಕಲ್ತ್ಕೊಂಡು. ಎಷ್ಟು ಐತಲ್ಲ ಸಣ್ಣಗೆ. ಆ ನಾಯಿನ ನೋಡಿದರೆ ಅವ್ನಿಗೆ ಆಯ್ತಾ ಇಲ್ಲ. ನಾನು ಮುಟ್ಟಂಗಿಲ್ಲ ಇವನ್ನ, ಬಡ್ಕೊತವನೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಗೈಸ್, ಈ ನಾಯಿಗೆ ಪಾಪ ಜ್ವರ ಬಂದ್ಬಿಟ್ಟಿದೆ. ಪಾಪ ಅದು ಭಯ ಪಟ್ಕೊತಿದೆ. ನಮ್ಮ ಲಡ್ಡು ನೋಡಿ. ಮುಗೀತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಇಲ್ಲಂತೂ ಫುಲ್ಲು ನಾಯ್ಸಿ, ಟ್ರಾಫಿಕ್ ಇದೆ ತುಂಬ ಇಲ್ಲಿ. ಆ್ಯಂಡ್ ನಮ್ಮ ಲಡ್ಡು ಕೂಡ ಆರಾಮಾಗಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಹೆಲ್ದಿಯಾಗಿದ್ದಾನೆ ಅಂತ ಹೇಳಿದ್ರು. ಬಟ್ ವೇಟ್ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿಸೋಣ. ಸ್ವಲ್ಪ ರೈಸ್ ಎಲ್ಲ ಕಡಿಮೆ ಕೊಡಿ ಅಂತ ಹೇಳಿದ್ರು. ಪೆಡಿಗ್ರಿಯಿಂದ ದಪ್ಪ ಆಗಲ್ಲ, ರೈಸ್ ಕೊಟ್ಟರೆ ದಪ್ಪ ಆಗ್ತಾನೆ ಅಂತ ಹೇಳಿದ್ರು. ಅವನ ಏಜಿಗೆ ತುಂಬ ದಪ್ಪ ಇದ್ದಾನಂತೆ ಅವನು. ಸೊ ಅದಕ್ಕೆ ರೆಡ್ಯೂಸ್ ಮಾಡಿಸ್ಬೇಕು, ವೆಯ್ಟ್ ಲಾಸ್ ಮಾಡಿಸಿ. ಈಗ ತಾನೇ ಮನೆಗೆ ಬಂದು ತಲುಪ್ತು. ಫೈನಲಿ ತುಂಬಾ ಸುಸ್ತಾಗಿ ಹೋಗಿತ್ತು. ಹಾಸ್ಪಿಟಲಲ್ಲಿ ಎಲ್ಲದಕ್ಕೂ ಕ್ಯೂ, ಅಲ್ಲಿ ಬಾತಿಂಗ್ ಹೋಗೋದಕ್ಕೆ ಕ್ಯೂ, ಆಮೇಲೆ ಚೆಕಪ್ ಮಾಡಿಸೋದಕ್ಕೆ ಕ್ಯೂ, ಆಮೇಲೆ ಜಂತುಳು ಟ್ಯಾಬ್ಲೆಟ್ ತೊಗೊಳಕ್ಕೆ ಕ್ಯೂ, ಎಲ್ಲ ಕಡೆ ಕ್ಯೂ ಇತ್ತು. ನಿಂತು ಸಾಕಾಗೋಯ್ತು. ಇವನು ಬೇರೆ ಎಳಿತಿದ್ದ ತುಂಬಾ. ಅಲ್ಲಿ ನಾಯಿಗಳು ಬರ್ತಾನೆ ಇದ್ವು, ಪೆಟ್ಸ್ ಬರ್ತಾನೆ ಇದ್ವು. ಅವನ್ನೆಲ್ಲ ಫ್ರೆಂಡ್ ಮಾಡ್ಕೊಳಕ್ಕೆ ಹೋಗೋನು, ಬಟ್ ಅದು ತುಂಬ ಹೆದ್ರುಕೊಳ್ಳೋವು. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.